ಪ್ರಾಯದಾಟಿಯೂ ಮದುವೆಯಾಗದೆ ಮನೆ ತುಂಬಿರುವ ಹೆಣ್ಣು ಮಕ್ಕಳ ಹೆತ್ತವರ ಆಕ್ರಂದನ ನಮ್ಮನ್ನು ಕಂಗೆಡಿಸಿತು. ಸಮುದಾಯದ ಅದೆಷ್ಟೋ ಮಕ್ಕಳು ಹಸಿವಿನಿಂದ ಕಂಗೆಟ್ಟಿದ್ದರು, ಅನಾರೋಗ್ಯದಿಂದ ಬಳಲುತ್ತಿದ್ದರು. ವಿಕಲಾಂಗತೆಯಿಂದ ನರಳುತ್ತಿರುವ ಮಕ್ಕಳ ಮುಗ್ಧ ನೋಟಕ್ಕೆ ನಾವು ಕಣ್ಣೀರು ಹರಿಸಿದೆವು. ಪತಿಯಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ತಲಾಕ್ಗೊಳಗಾದವರ ಆಕ್ರಂದನ ಕೇಳಿಸಿದೆವು. ಅವರ ದಮನೀಯ ಸ್ಥಿತಿಯು ನಮ್ಮನ್ನೇ ಹತಾಶರನ್ನಾಗಿಸಿತು. ವರದಕ್ಷಿಣೆಗಾಗಿ ಪೀಡಿಸುವ ಚಟ ಮತ್ತು ಬಹುಪತ್ನಿತ್ವದ ದುರುಪಯೋಗ ನಮ್ಮ ಸಹೋದರಿಯರನ್ನು ಬೀದಿ ಪಾಲು ಮಾಡಿತ್ತು. ಅವರ ಮಕ್ಕಳಿಗೆ ಭವಿಷ್ಯವೇ ಇಲ್ಲವಾಗಿದೆ. ತನ್ನೆಲ್ಲವನ್ನು ಕಳೆದುಕೊಂಡ ಹೆಣ್ಣು ಮಗಳ ಕಣ್ಣಿನಲ್ಲಿ ಭಗ್ನ ಕನಸುಗಳನ್ನು ಕಂಡೆವು. ವರದಕ್ಷಿಣೆಯ ರಾಕ್ಷಸನಿಂದ ಹಿಚ್ಚುಕಲ್ಪಟ್ಟ ಆ ವಾಲಿದ ಕತ್ತುಗಳು ನಮ್ಮನ್ನು ವಿಚಲಿತರನ್ನಾಗಿ ಮಾಡಿತು. ಒಂದೆಡೆ ಮೂಲೆಯಲ್ಲಿ ಸೀರೆಯ ಜೋಕಾಲಿಯಲ್ಲಿ ಭವಿಷ್ಯತ್ತಿನ ಕಂದಮ್ಮಗಳ ರೋದನ ಕೇಳುತ್ತಿತ್ತು. ಇನ್ನೊಂದೆಡೆ ಬೆಂಕಿ ಕಾಣದೆ ಹಲವು ದಿನಗಳಾದ ಒಲೆಗಳನ್ನು ಕಂಡೆವು. ಬಾಗಿಲುಗಳೇ ಇಲ್ಲದ ಗುಡಿಸಲುಗಳು ಹೆಣ್ಣು ಮಕ್ಕಳ ಭದ್ರತೆಯನ್ನು ಪ್ರಶ್ನಿಸುತ್ತಿತ್ತು. ಸಾವಿರಾರು ಕುಟುಂಬಗಳನ್ನು ಭೇಟಿಯಾದೆವು. ಒಂದೊಂದು ಮನೆಯು ಒಂದೊಂದು ಕಥೆಯನ್ನು ಹೇಳುತ್ತಿತ್ತು. ಎಲ್ಲ ಕಥೆಯ ಸಾರಾಂಶ ಒಂದೇ: ಹೆಣ್ಣು ಮಕ್ಕಳ ಮದುವೆ ಮತ್ತು ಭವಿಷ್ಯ. ಈ ನೋವಿನಲ್ಲಿ ಅವರ ಭಾರವೆಲ್ಲ ಅಲ್ಲಾಹನ ಮೇಲಿತ್ತು. ഞങ്ങളെ ഉണ്ടാക്കിയ റബ്ബ് ഞങ്ങൾ വിൽക്കുക അങ്ങനെയുണ്ട്. ബാക്കി വിസ ഞങ്ങൾ ചൊല്ലു സാധ്യല്ല. അല്ല പൂർത്തിയാക്കണം. എന്റെ കയ്യിൽ എന്ത് ധൈര്യമില്ല. അല്ല പൂർത്തിയാക്കണം. പിന്നെ ചൊല്ലുക പഠിച്ചോണ്ടിന്റെ ഭരവസ, ಬೇರೆ ಒಂದು ಸೈಡ್ ಭರವಸೆ ಇಲ್ಲ. ಇಸ್ಲಾಂನಲ್ಲಿ ಮಹರ್. ಕುರ್ಆನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ, ನೀವು ವರಿಸಲು ಇಚ್ಛಿಸುವ ಹೆಣ್ಣಿನ ಪೋಷಕರ ಅನುಮತಿಯಿಂದ ವಿವಾಹ ಮಾಡಿಕೊಳ್ಳಿರಿ. ನ್ಯಾಯೋಚಿತ ರೀತಿಯಲ್ಲಿ ಅವರ ಮಹರನ್ನು ಅವರಿಗೆ ಸಲ್ಲಿಸಿರಿ. ಅಲ್ಲಾಹನ ಈ ಆದೇಶವನ್ನು ಮುಸ್ಲಿಮರು ಪಾಲಿಸುತ್ತಿದ್ದಾರೆ. ಆದರೆ ಅದು ನಿಕಾದ ವೇದಿಕೆಯಲ್ಲಿ ಮಾತ್ರ. ಹೆಚ್ಚಿನ ಕಡೆ ಮದುವೆ ಮಾತುಕತೆ ನಡೆಸುವಾಗ ಅನುಮತಿ ಕೇಳುವುದಿಲ್ಲ. ಹೊರತಾಗಿ ಬೇಡಿಕೆ ಮತ್ತು ಆದೇಶಗಳಿರುತ್ತದೆ. ಮಹರ್ನ ಹಿನ್ನೆಲೆ ನ್ಯಾಯೋಚಿತವಾಗಿರದು. ಅದು ವರದಕ್ಷಿಣೆ ಹಣದಿಂದ ಖರೀದಿಸಿದ 1-2 ಪವನ್ ಚಿನ್ನವಾಗಿರುತ್ತದೆ. ಮಹತ್ವವಿರುವ ಇಸ್ಲಾಂ ಕಲ್ಪಿಸಿದ ಮಹರ್ನ ಬಗ್ಗೆ ಮಾತನಾಡದೆ ವರದಕ್ಷಿಣೆ ಪಡೆಯುವುದು ಕರ್ತವ್ಯ ಎಂದು ಭಾವಿಸಿರುವ ಗಂಡು ಹೆತ್ತವರ ಬೇಡಿಕೆಯಿಂದ ಉಂಟಾದ ಸ್ಥಿತಿಯನ್ನು ಗಮನಿಸಿ. ಮಧ್ಯಮ ಮತ್ತು ಕೆಳವರ್ಗದ ಹೆಣ್ಣು ಹೆತ್ತವರ ಸ್ಥಿತಿ. ಹೆಣ್ಣು ಭ್ರೂಣ ಹತ್ಯೆ ಆಗುತ್ತಿರುವ ಈ ಕಾಲದಲ್ಲೂ ಅಲ್ಲಾಹನು ನೀಡಿದ್ದು ಎಂದು ಹೆಣ್ಣು ಮಗುವನ್ನು ಸ್ವೀಕರಿಸುವ ಹೆಣ್ಣು ಹೆತ್ತವರು ಆ ಮಗುವನ್ನು ಮುದ್ದು ಮಾಡಿ ಸಾಕುತ್ತಾರೆ. ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಕಷ್ಟಪಟ್ಟು ದುಡಿದು ಮಕ್ಕಳ ಬಟ್ಟೆ ಬರೆ, ಆಹಾರ, ಆರೋಗ್ಯ, ಶಿಕ್ಷಣಕ್ಕಾಗಿ ಸಂಪಾದನೆಯನ್ನು ವ್ಯಯಿಸುತ್ತಾರೆ. ಇಲಾಹಿ ಮನೆ ತುಂಬಿರುವ ತಮ್ಮ ಮಕ್ಕಳ ಬಗ್ಗೆ ಅತೀವ ಪ್ರೀತಿ, ಕಾಳಜಿ ಮತ್ತು ಆಸಕ್ತಿ ವಹಿಸಿ ಅವರ ಭವಿಷ್ಯದ ಕನಸಿನೊಂದಿಗೆ ಕಣ್ಣಿನಲ್ಲಿ ಕಣ್ಣಿಟ್ಟು ಸಾಕುವ ಹೆತ್ತವರ ಅಂತರಾಳ ಆ ಮಗು ಬೆಳೆಯುತ್ತಿದ್ದಂತೆ ಸಮಸ್ಯೆಗಳ ಆಗರವಾಗುತ್ತದೆ. ಹೆಚ್ಚಿನ ಇಂತಹ ಕುಟುಂಬಗಳು ಆರ್ಥಿಕವಾಗಿ ಬಹಳ ಹಿಂದುಳಿದಿರುತ್ತದೆ. ಒಂದು ಸಮರ್ಪಕ ಮನೆ ಇರುವುದಿಲ್ಲ. ಪ್ಲಾಸ್ಟಿಕ್ ತಡೆಗೋಡೆಯ 1-2 ಕೋಣೆಗಳಿರುತ್ತದೆ. ಕೆಲವೆಡೆ ಅಡುಗೆ ಕೋಣೆ, ವಿದ್ಯುತ್ ಇರೋದಿಲ್ಲ. ಹೆಣ್ಣು ಮಕ್ಕಳು ಬೆಳೆಯುತ್ತಿರುವಂತೆ ಸಮರ್ಪಕ ಶೌಚಾಲಯದ ಕೊರತೆಯು ಪ್ರತಿಯೊಬ್ಬರ ಸಮಸ್ಯೆಯಾಗಿರುತ್ತದೆ. ಬಡತನದ ಬೆಗೆಯಲ್ಲಿ ಬಳಲುತ್ತಿರುವ
ಸಾವಿರಾರು ಮುಸ್ಲಿಂ ಕುಟುಂಬದ ಕತೆ ಹೇಳುವ ಈ ಒಂದು ಸಂಸಾರವನ್ನು ಗಮನಿಸಿ. ಇದು ಬಂಟ್ವಾಳ ತಾಲೂಕಿನ ಪಾಂಡವರಕಲ್ಲು ಎಂಬಲ್ಲಿರುವ ಒಂದು ಸಣ್ಣ ಬಾಡಿಗೆ ಕೊಠಡಿ. ದೂರದಿಂದ ಅಂಗಡಿಯಂತೆ ಇದು ಕಾಣುತ್ತದೆ. ಈ ಸಣ್ಣ ಕೋಣೆಯಲ್ಲಿ 12 ಜೀವಗಳು ಮುದುಡಿ ಕುಳಿತಿದೆ. ಅವರಲ್ಲಿ ಹೆಚ್ಚಿನವರು ಇನ್ನೂ ಎಳೆಪ್ರಾಯದ ಮುದ್ದು ಕಂದಮ್ಮಗಳು. ಇಲ್ಲಿ ಬೆಳೆದು ಬರುತ್ತಿರುವ 5 ಮಕ್ಕಳಲ್ಲಿ ಈ ಮಗುವಿನದು ಪೋಲಿಯೋ ಪೀಡಿತ ಕಾಲು, ಮತ್ತೊಬ್ಬಾಕೆ ಸಂಪೂರ್ಣ ಅಂಗವಿಕಲೆ. ಇನ್ನೆರಡು ಮಕ್ಕಳಲ್ಲಿ ಒಂದೊಂದು ದೌರ್ಬಲ್ಯ. ಅಷ್ಟೇ ಯಾಕೆ, ಈ ಮಗುವನ್ನು ನೋಡಿ. ಇದು ಆಪರೇಷನ್ ಮಾಡಿಸಲು ಸಾಧ್ಯವಾಗದೆ ಹೊಟ್ಟೆಯ ಈ ರಂಧ್ರದ ನೋವನ್ನು ನುಂಗುತ್ತಿದ್ದ ಮಗು. ಈ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಿ, ನಮ್ಮ ಮುಂದಿನ ತಲೆಮಾರಿನ ಬಗ್ಗೆ ಊಹಿಸಿ ನೋಡಿ. ಈ ಮಕ್ಕಳು ನಮ್ಮ ಮಕ್ಕಳಂತೆ ಅಲ್ಲವೇ? ಹಸಿವು, ಆರೋಗ್ಯ ಸಮಸ್ಯೆ, ಮೂಲಭೂತ ವ್ಯವಸ್ಥೆಗಳ ನಡುವೆಯೂ ಹೆಣ್ಣು ಮಕ್ಕಳನ್ನು ಸಾಕಿ ಸಲಹುವ ಹೆತ್ತವರು ಅವರು ಬೆಳೆಯುತ್ತಿದ್ದಂತೆ ಶಿಕ್ಷಣವನ್ನು ಮೊಟಕುಗೊಳಿಸಿ ಬೀಡಿ ಕಟ್ಟಲು ಪ್ರೇರೇಪಿಸುತ್ತಾರೆ. ಇದು ಈ ಹೆತ್ತವರಿಗೆ ಅನಿವಾರ್ಯ ಕೂಡ. ಮುಂದೆ ಹೆಣ್ಣು ಮಗಳ ಮದುವೆಗಾಗಿ ವರದಕ್ಷಿಣೆಯನ್ನು ತೂಗಲು ಸಾಧ್ಯವಾಗದೆ ಖಿನ್ನತೆ ಅನುಭವಿಸುತ್ತಾರೆ. ಕೆಲವರ ಮಾನಸಿಕ ಖಿನ್ನತೆ ಕಣ್ಣೀರಾಗಿ ಹರಿಯುತ್ತದೆ. ഞങ്ങൾക്ക് ആശയുണ്ട്, ഞങ്ങൾക്ക് മംഗളാക്കണം. ജീവിതത്തിൽ ഈ പെൺമക്കളെ കാണുമ്പോൾ എന്തിനാക്കട്ടെ, ഞങ്ങൾ മരിക്കണേ എന്ന് ജീവിതം എടുക്കാൻ. വേറെ ഒന്നും വിഷയം ഞങ്ങൾക്കില്ല. ഭാര്യ കഷ്ടത്തിലെ ജീവിതം ഞങ്ങൾക്ക്. ഇപ്പൊ മനുഷ്യന്റെ പെൺമക്കൾ വലിയമ്മ എന്താക്കുന്നു എന്റെ ജീവിതത്തിനെ എടുക്കാൻ തോന്നുന്നു. ഇളയമുത്ത ആരുമില്ല, അതെന്റെ അപ്പൊ ഒരു ദീന നിശ്ചയിച്ച ആള്. അപ്പൊ ഇളയമുത്ത ആരുമില്ല. അങ്ങ 6 പെൺമക്ക പൊതു വയസ്സിലാകും. ಈ ತಾಯಿಯ ಕಣ್ಣೀರ ಹನಿ ಧರೆಗಿಳಿದು ಬತ್ತಿ ಹೋಗಬಹುದು. ಆದರೆ ಇದರಿಂದ ಈ ತಾಯಿಯ ಹೆಣ್ಣು ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯವಿಲ್ಲ. ಮುದ್ದಿಸಿದ ಹೆಣ್ಣು ಮಗಳ ಮುಖ ಬೆಳೆದು ಕಂಡಾಗ ಮಿಡಿಯುವ ಈ ಕಣ್ಣೀರಿಗೆ ಕಾರಣ ವರದಕ್ಷಿಣೆ. ಕರುಳು ಹಿಂಡುವ ತಾಯಿಯಂದಿರ ಇಂತಹ ಕಣ್ಣೀರ ಧಾರೆ ಪ್ರತಿ ಮನೆಯಲ್ಲೂ ಹರಿಯುತ್ತಿದೆ. ಈ ರೀತಿಯಾಗಿ ಹೆತ್ತವರ ಕಣ್ಣೀರನ್ನು ಕಂಡು ಕೊರಗುವ ಹೆಣ್ಣು ಮಗಳು ತನ್ನ ಹೆತ್ತವರಿಗೆ ತಾನೊಂದು ಹೊರೆ ಎಂದು ಭಾವಿಸುತ್ತಾಳೆ. ತನ್ನ ಯೌವನದ ಆಸೆ ಆಕಾಂಕ್ಷೆಗಳು ನನಸಾಗುವ ಸಮಯ ಬರಬಹುದೇ ಎಂದು ಚಿಂತಿಸುವ ಅವಳ ಕಣ್ಣುಗಳು ಭವಿಷ್ಯವನ್ನು ದಿಟ್ಟಿಸುತ್ತದೆ. ತನ್ನ ಮತ್ತು ತನ್ನ ಮಗಳ ಭವಿಷ್ಯದ ಬಂಡಿ ಎತ್ತ ಸಾಗುತ್ತಿದೆ ಎಂಬ ಚಿಂತೆ ಹೆತ್ತವರಿಗೂ ಇದೆ. ಈ ಚಿಂತೆಗೆ ಕಾರಣ ವರದಕ್ಷಿಣೆ. ಈ ಮನೆಯ ಸ್ಥಿತಿಯನ್ನು ಗಮನಿಸಿ. ಇದು ಮಣ್ಣಿನಿಂದ ಕಟ್ಟಿದ ಮನೆ. ಈ ಮನೆಯೊಳಗೆ 3 ಯತೀಮ್ ಹೆಣ್ಣು ಮಕ್ಕಳೊಂದಿಗೆ ರೋಗಗ್ರಸ್ತ ತಾಯಿಯೊಬ್ಬಳು ಬದುಕು ಸವಿಸುತ್ತಿದ್ದಾಳೆ. ಪ್ರಾಯ ಪ್ರಬುದ್ಧರಾಗಿ ಬೆಳೆದು ನಿಂತಿರುವ ಈ ಹೆಣ್ಣು ಮಕ್ಕಳಿಗೆ ಒಂದು ಸಮರ್ಪಕ ಶೌಚಾಲಯವಿಲ್ಲ. ಅಷ್ಟೇ ಯಾಕೆ, ಅಡುಗೆ ಮನೆಯೂ ಇಲ್ಲ. ಬೀಡಿ ಕಟ್ಟಿ ಬದುಕುವ ಈ ತಾಯಿ ಮತ್ತು ಹೆಣ್ಣು ಮಕ್ಕಳಿಗೆ ಮುರಿದು ಬೀಳಲು ತಯಾರಾದ ಈ ಬಾಗಿಲುಗಳೇ ಭದ್ರತೆ. ಈ ಮಣ್ಣಿನ ಗೋಡೆಯ ನಡುವಿನ ಕತ್ತಲ ಕೋಣೆಯೇ ಆಸರೆ. ಈ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಚಿಂತಿಸಿ. ಶೌಚಾಲಯ ಕಟ್ಟಲು, ಮನೆಗೊಂದು ಅಡುಗೆ ಕೋಣೆ ನಿರ್ಮಿಸಲು ಹಣ ಇಲ್ಲ ಎಂದಾದ ಮೇಲೆ ಈ ಹೆಣ್ಣು ಮಕ್ಕಳಿಗೆ ಲಕ್ಷ ಜೋಡಿಸಿ ವರದಕ್ಷಿಣೆ ಕೊಟ್ಟು ಹೇಗೆ ಮದುವೆ ಮಾಡಿಸೋದು? ಈ ರೋಗಗ್ರಸ್ತ ತಾಯಿ ಏನು ಮಾಡಬೇಕು? ಈ ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿರಬಹುದು? ನೀವೊಮ್ಮೆ ಏಕಾಂತವಾಗಿ ಚಿಂತಿಸಿ ನೋಡಿ. ಈ ಮನೆಯ ಪರಿಸ್ಥಿತಿ ನೋಡಿ. ಈ ತಂದೆ ಹುಟ್ಟು ಅಂಗವಿಕಲ ವ್ಯಕ್ತಿ. 4 ಹೆಣ್ಣು ಮಕ್ಕಳು ಮನೆ ತುಂಬಿದ್ದಾರೆ. ಅನಾರೋಗ್ಯ ಪೀಡಿತರಾಗಿ ಮದ್ದಿಗೂ ದುಡ್ಡಿಲ್ಲದೆ ನರಳುತ್ತಿರುವ ತಾಯಿ. മരുന്ന് കാശില്ല. ಕಿತ್ತು ತಿನ್ನುತ್ತಿರುವ ಬಡತನ. ಈ ತಂದೆ ಇಲ್ಲಿ ಬೆಳೆದು ನಿಂತಿರುವ 3 ಹೆಣ್ಣು ಮಕ್ಕಳ ಮದುವೆಗೆ ಲಕ್ಷ ಜೋಡಿಸಲು ಸಾಧ್ಯವೇ? ಇದು ನಾವು ನೀವು ತಿಂದು ತೆಗೆದಷ್ಟು ಸುಲಭದ ಮಾತೆ. ಹಾಗಾದರೆ ಈ ಹೆಣ್ಣು ಮಕ್ಕಳನ್ನು ಈ ತಂದೆ ಏನು ಮಾಡಬೇಕು? ಆತ್ಮಹತ್ಯೆ ಮಹಾಪಾಪವೆಂದು ಇಸ್ಲಾಂ ಹೇಳುತ್ತದೆ. ಅದು ಬೇಡ ಬಿಡಿ. ಅನಿಸ್ಲಾಮಿಕ್ ವರದಕ್ಷಿಣೆ ಕೇಳುವುದು ಮಹಾಪಾಪ ಯಾಕೆ ಆಗುತ್ತಿಲ್ಲ? ಬೇಡಿಕೆ ಇಡುವುದು ಸುಲಭ, ಅದನ್ನು ಜೋಡಿಸುವುದು ಅಷ್ಟು ಸುಲಭವಲ್ಲ. ಹೆಣ್ಣು ಮಕ್ಕಳನ್ನು ಮನೆ ತುಂಬಿಸಿ ಹತಾಶರಾದ ತಂದೆಯಂದಿರ ನೋವಿನ ಮಾತು ನಮ್ಮ ಸಮುದಾಯದ ದುಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದೆ. ನಾನು ಎಂದು ತೆರಿಯಾತೇವ ಅದು ಕನ್ನಡಿಗಿಲ್ಲ. ತೆರಿഞ്ഞങ്ങമേ ಉಲ್ಟಾ ಹಾಕೊಂಬತ್ತುಗು ಎಂದು ನಾನು ನನಗೆ ತೆರಿಯಾತೇವ ನಾನು ಎಂದಿಲ್ಲ. ಕಡೆ ನಿಮ್ಮ ವಾಲ್ದು ಚೊಲ್ಲರು ಕಾಸು ಬಂಗಾರ